ನೋಡಿ, ಇದು ಜನರಲಿ ನಾನು ಹೇಳಿದ್ರೆ ಅದೇನೋ ಬೇರೆ ತರ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇದೆ. ಹೌದು, ಎಲ್ಲಾ ಪಕ್ಷಗಳಿಂದಾನೂ ನನಗೆ ಒಂದು ಫೋನ್ ಕಾಲ್ಸ್ ಬರ್ತಾ ಇದೆ, ಸಂಪರ್ಕ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ ಇಷ್ಟಪಡಲ್ಲ. ಅಲ್ಲ, ಇದು ತುಂಬಾ ಒಂದು ಲಾಜಿಕ್ ಇಲ್ಲದೆ ಇರೋ ಒಂದು ಅಭಿಪ್ರಾಯ ಇದೆ. ಏನಕ್ಕೆ ಅಂದ್ರೆ, ಬಿಜೆಪಿ ಸೀಟ್ನ ಉಳಿಸ್ಕೊಂಡು ಆಗ ನನಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಈ ಪ್ರಶ್ನೆ ಆವಾಗ ಉದ್ಭವ ಆಗ್ಬೇಕಿತ್ತು. ಅಲ್ಲಿ ಒಂದು ಮೈತ್ರಿ ಆಗಿರೋದ್ರಿಂದ ಆ ಬಿಜೆಪಿ ಸೀಟ್ ಅವ್ರಿಗೆ ಕೊಡ್ಲಾಗಿದೆ ಅನ್ನುವಂತ ವಿಷಯವನ್ನ ಅವರೇ, ರಾಧಾಮೋಹನ್ ಅವರೇ ಅವರು ಮೈಸೂರಲ್ಲಿ ಹೇಳಿದ್ರು. ಸೊ ಹಾಗಾಗಿ ಸೇರಿದೆ ಸೇರಿಲ್ಲ ಅನ್ನೋ ಇದು ಪ್ರಶ್ನೆನೇ ಇಲ್ಲಿ ಉದ್ಭವ ಬರಲ್ಲ. ಯಾಕಂದ್ರೆ ಹೈಕಮಾಂಡ್ ಮೊದ್ಲಿಂದಲೂ ನಮ್ಗೆ ಅದೇ ಗೌರವದಿಂದ ನಡ್ಕೊಂಡಿದ್ದಾರೆ ಮೊದ್ಲಿಂದಲೂ. ಅದರಲ್ಲಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾವು ಓಪನ್ ಆಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರವನ್ನು ಮಾಡಿದ್ದೀನಿ. ಸೊ ಪಾರ್ಲಿಮೆಂಟ್ ಎಲ್ಲಾ ತರದ ಬಿಲ್ಗಳಿಗೆ ವೋಟಿಂಗ್ ವಿಷಯ ಬಂದಾಗ ನಾನು ಬಿಜೆಪಿ ಪರವಾಗೆ ನಾನು ಮಾಡಿದ್ದೀನಿ. ಇದು ಓಪನ್ ಆಗಿದೆ, ಇದರಲ್ಲಿ ಯಾವುದು ಸೀಕ್ರೆಟ್ ಏನಿಲ್ಲ. ಸೊ ಅದು ಎಲ್ಲವೂ ಅವರ ಗಮನದಲ್ಲಿ ಇದೆ. ಪಾರ್ಟಿ ಸೇರಿಲ್ಲ ಅನ್ನೋದು ಒಂದು ಯಾರಾದ್ರೂ ಹೇಳಿದ್ರೆ ಅದೊಂದು ಯಾವುದೋ ಒಂದು ಕುಂಟುನೆಪ ತರ ಅನ್ನಿಸ್ಬೇಕು. ಅದರಲ್ಲಿ ನಿಜ ಇಲ್ಲ. ನಾರಾಯಣಗೌಡರು ಮಾತಾಡಿದ್ದಾರೆ, ಗೊತ್ತಿದ್ರು ಕೂಡ ನಮ್ಗೆ ಹೇಳಿದ್ರೆ ನಾನೇ ಟಿಕೆಟ್ ಕೇಳ್ತಿದ್ದೆ ಬಿಜೆಪಿಯಿಂದ, ನಮ್ಗೊಂದು ಮಾತು ಹೇಳಲಿಲ್ಲ ಟಿಕೆಟ್ ಸಿಕ್ಕದೇ ಇರೋದ್ರ ಬಗ್ಗೆ ಅಂತ ನಾರಾಯಣಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಗಿಲ್ಲ. ನಾರಾಯಣಗೌಡರು ಹೇಳಿದ್ದಾರೆ, ನೀವು ದೆಹಲಿಯಲ್ಲಿ ಇದ್ದಾಗ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯ್ತು ನಿಮ್ಗೆ, ಅವಾಗಲೇ ನಮ್ಗೆ ಹೇಳಿದ್ರೆ ನಾನಾದ್ರೂ ಬಿಜೆಪಿಯಿಂದ ಟಿಕೆಟ್ ಕೇಳ್ತಿದ್ದೆ, ಅವಾಗ ನಾನಾದ್ರೂ ಕ್ಲೈಮ್ ಮಾಡ್ಕೊಳ್ತಿದ್ದೆ ಟಿಕೆಟ್ ಕೊಡಿ ಅಂತ, ನಿಮ್ಮ ಪರವಾಗಿ. ನಿಮ್ಗೆ ಇಲ್ಲ ಅಂದ್ರೆ ನಮಗಾದ್ರೂ ಕೊಡಿ ಅಂತ. ಅದು ನಮ್ಗೇನು ಹೇಳಲಿಲ್ಲ ಅವರು ಟಿಕೆಟ್ ಕೇಳ್ತಿದ್ದ ಬಗ್ಗೆ ಅಂತ ಅಸಮಾಧಾನ. ನಾರಾಯಣಗೌಡರಿಗೆ ಮೊದಲಿಂದಲೂ ಎಲ್ಲವೂ ಗೊತ್ತಿದೆ. ನಮ್ಮ ಜೊತೆಲಿ ಸಂಪರ್ಕದಲ್ಲೇ ಇದ್ರು ಮೊದಲಿಂದಲೂ. ಅವರು ಆವತ್ತಿನ ತೀರ್ಮಾನಕ್ಕೆ ಇವತ್ತಿನ ತೀರ್ಮಾನಕ್ಕೆ ತುಂಬಾ ಅವರು ಒಂಥರ ಬದಲಾವಣೆ ಆಗಿದೆ ಅವರಲ್ಲಿ. ಅವರು ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರು ಮುಕ್ತವಾಗಿ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾರಾಯಣಗೌಡರಿಗೆ ಮೊದಲಿಂದಲೂ ನಮ್ಮ ಎಲ್ಲ ತೀರ್ಮಾನ, ಎಲ್ಲ ಒಂದು ನಡೆ, ಪ್ರತಿಯೊಂದು ಹೆಜ್ಜೆ ಅವ್ರಿಗೆ ಗೊತ್ತೇ ಇದೆ.